ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ತರಕಾರಿ ಹಾಗೂ ಕಾಳುಗಳು ನೆನೆ ಇಟ್ಟು ಆ ಕಾಳುಗಳು ಸ್ವಲ್ಪ ಹಾಕಿ ತರಕಾರಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದೊಂದು ವಿಶೇಷ ತಿಂದರೆ ಹೆಲ್ದಿ ಫುಡ್ ಕೂಡ. ಇದು ನೈಟ್ ಈ ಥರ ಫುಡ್ ತಿಂದರೆ ಒಳ್ಳೆಯದು. ನೋಡಿ, ಇದಕ್ಕೆ ಬೀನ್ಸು, ಕ್ಯಾರೆಟು, ಕೋಸು, ಕ್ಯಾಪ್ಸಿಕಮ್ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಕಾಳುಗಳು ನೆನೆಸಿಟ್ಕೊಂಡಿದ್ದು, ಆಮೇಲೆ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಸ್ವಲ್ಪ ಹಾಕಿಟ್ಟಿದ್ದೀನಿ. ನೋಡಿ, ಇದೆಲ್ಲ ಹಾಕಿ ಮೊದಲು ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್, ಕೋಸು, ಬೀನ್ಸು, ಕ್ಯಾರೆಟು, ಬ್ರೋಕ್ಲಿ ಇವೆಲ್ಲ ಹಾಕಿ ಮೊದಲು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಇದರಲ್ಲಿ ಕಾಳು ಹಾಕಿ ಮತ್ತೆ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಇದೆ. ಕಾಳು ನೆನೆಸಿಟ್ಟಿದ್ದಿಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದು. ಎಲ್ಲ ಮಿಕ್ಸ್ ತರಕಾರಿ ಹೆಚ್ಚಿಟ್ಕೊಂಡ್ರೆ ಎಲ್ಲ ಸೇರಿ ಜಾಸ್ತಿನೇ ಅನಿಸುತ್ತೆ. ಒಂದೇ ಕ್ಯಾರೆಟ್ ಹೆಚ್ಚಿರೋದು ನಾನು. ಸ್ವಲ್ಪ ಬೀನ್ಸು, ಚಿಕ್ಕ ಬ್ರೋಕ್ಲಿ ಒಂದು ಪೀಸು, ಆಮೇಲೆ ಒಂದು ಕ್ಯಾಪ್ಸಿಕಮ್ನಲ್ಲಿ ಅರ್ಧ ಭಾಗ ಕೂಡ ಇಲ್ಲ, ಕಾಲು ಭಾಗ. ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. ಒಬ್ಬರಿಗೆ ಇಷ್ಟು ಸಾಕು, ಸ್ವಲ್ಪನೇ ಹಾಕಿದರೆ ಸಾಕಾಗುತ್ತೆ. ನೋಡಿ, ಕ್ಯಾರೆಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀರೇನು ಹಾಕಬಾರ್ದು. ಹಾಗೆ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾಳೆಲ್ಲ ನೆನೆಸಿಟ್ಟಿದ್ನಲ್ಲ, ಕಡಲೆಕಾಳು ಹಾಗೂ ಹೆಸರು ಕಾಳು, ಆಮೇಲೆ ಶೇಂಗಾ, ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿದ್ದು ಸ್ವಲ್ಪ ಹಾಕಿದೆ. ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಹಾಗೆ ಮುಚ್ಚಿಡಬೇಕು. ತಾನು ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಹಾಗೆ ಎಲ್ಲ ತರಕಾರಿ ಚೆನ್ನಾಗಾಗಿರುತ್ತೆ. ನೋಡಿ, ಕಾಳು ಕೂಡ ಚೆನ್ನಾಗಾಗಿದೆ. ಇದಕ್ಕೆ ನಂತರ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕು, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಟಿಕೆ ಹಾಕಿದರೆ ಸಾಕು. ಎಲ್ಲನೂ ಹಾಕಬೇಕು ಲಾಸ್ಟಲ್ಲಿ. ನಾನು ಪೆಪ್ಪರ್ ಪೌಡರ್ ಇರಲಿಲ್ಲ, ಹಾಕಿಲ್ಲ, ಬರೀ ಚಿಲ್ಲಿ ಪೌಡರ್, ಸಾಲ್ಟ್ ಹಾಕಿದ್ದೀನಿ. ನೋಡಿ, ಎಲ್ಲ ಆಯಿಲ್ ಕೂಡ ಸ್ವಲ್ಪನೇ ಹಾಕಿದ್ದೀನಿ ನಾನು, ಜಾಸ್ತಿ ಹಾಕಿಲ್ಲ. ಅದರಲ್ಲೇ ಫ್ರೈ ಆಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಚೆನ್ನಾಗೆಲ್ಲ ಫ್ರೈ ಆಗಿರುತ್ತೆ. ಒಂದು 4 ತರಕಾರಿ ಇದ್ದರೆ ಸಾಕು. ಸ್ವಲ್ಪ ಕಾಳು ನೆನೆ ಇಟ್ಟು, ಬೇಕಂದರೆ ದಾಳಿಂಬೆ ಹಾಕ್ಕೊಳ್ಳೋರು ಹಾಕ್ಕೊತಾರೆ. ಆಮೇಲೆ ತಿನ್ನುವಾಗ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ವಾಲ್ನಟ್ಟು ಮತ್ತು ಬಾದಾಮಿ ಕೂಡ ಹಾಕ್ಕೋಬೋದು. ನಾನು ಹಾಕಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂಥರ ಡಿಫ್ರೆಂಟ್ ತರಕಾರಿ.
ವೆಜಿಟೇಬಲ್ ಸಲಾಡ್ ಥರನೇ ಅಂದ್ಕೊಳ್ಳಿ. ನೋಡಿ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿನ್ನೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಹೆಲ್ದಿ ಫುಡ್ಡು, ರಿಚ್ ಫುಡ್ ಇದು. ಎಲ್ಲ ತರಕಾರಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.